ಸೊ ಎಲ್ರಿಗೂ ಗೊತ್ತು ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ಅದು ಮೈಸೂರು ದಸರಾ ಅನ್ನೋದು. ಎಲ್ಲರೂ ಕೂಡ ಅದನ್ನು ಎದುರು ನೋಡ್ತಾ ಇರ್ತಾರೆ, ಆ ದಸರಾ ಹಬ್ಬನ ಕಣ್ತುಂಬಿಕೊಳ್ಳೋದಕ್ಕೆ ಯಾರು ಈ ಬಾರಿ ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಜನಕ್ಕೆ ಬಿಲ್ಡ್ ಆಗಿರುತ್ತೆ. ಬಟ್ ಇವತ್ತಿನ ಬೆಳವಣಿಗೆ ನೋಡ್ತಾ ಹೋದರೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ತುಂಬಾ ಪ್ರತಿಕ್ರಿಯೆ ಬರ್ತಾ ಇದೆ, ಅವ್ರು ಏನಕ್ಕೆ ಬೇಕು ಅನ್ನುವಂತಹ ಒಂದಿಷ್ಟು. ಸೊ ಆ್ಯಸ್ ಅ ಕರ್ನಾಟಕದಲ್ಲಿ ನೀವು ಇರೋದ್ರಿಂದ ನಾನು ಕೇಳ್ತಾ ಇರೋದು, ದಸರಾ ಹಬ್ಬವನ್ನು ಕಣ್ತುಂಬಿಕೊಳ್ಳೋದ್ರಿಂದ ಕೇಳ್ತಾ ಇರೋದು, ನಿಮಗೆ ಏನು ಫೀಲ್ ಆಗುತ್ತೆ ಇದ್ರ ಬಗ್ಗೆ? ಇಲ್ಲ, ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಇದನ್ನು ಮಾಡಬೇಕು, ಈ ಜಾತಿಯನ್ನು ಒಂದು ಕಾರಣಕ್ಕೆ ಅವ್ರನ್ನ ದೂರ ಇಡಬೇಕು ಅನ್ನೋದನ್ನ ಹೇಳ್ತಿಲ್ಲ. ಬಟ್ ಅವ್ರವ್ರಗಳ ಮಧ್ಯೆ ಮಾತುಕತೆ ಸರ್ಕಾರದವ್ರ ಮಧ್ಯೆ ಏನು ಬಂದಿದೆಯೋ ನನಗೆ ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ನಾನು ಇನ್ನೂ ರಾಜಕೀಯಕ್ಕೆ ಇನ್ನೂ ಇಳಿದಿಲ್ಲ, ಗೊತ್ತಿಲ್ಲ ಅಷ್ಟು ವಿಷಯಗಳು. ಈಗಲೂ ನಾನು ಕಾರಲ್ಲಿ ಬರ್ತಾ ಅದನ್ನು ಕೇಳ್ಕೊಂಡು ಬರ್ತಾ ಇದ್ದೆ, ವಾದ ವಿವಾದಗಳನ್ನ, ಯಾವುದು ಸರಿ ಯಾವುದು ತಪ್ಪು, ಇವ್ರು ಮಾತಾಡುವಾಗ ಇವ್ರು ಸರಿ ಅನ್ನಿಸ್ತಿತ್ತು, ಅವ್ರು ಮಾತಾಡೋರು ಸತ್ತು. ಬಟ್ ಈ ಇದನ್ನು ನಿರ್ಧಾರ ತೊಗೊಳಕ್ಕೆ ಮುಂಚೆನೇ, ಈ ಹೆಜ್ಜೆನ ಇಡೋಕ್ಕೆ ಮುಂಚೆನೇ ಮೈಸೂರು ದಸರಾ ಅಂದರೆ, ನಾಡಹಬ್ಬ ಅಂದರೆ ಬರೀ ನಮ್ಮ ಕರ್ನಾಟಕದಲ್ಲ, ಇಡೀ ಪ್ರಪಂಚನೇ ತಿರುಗಿ ನೋಡುತ್ತೆ. ಇವಾಗ ನಾನು ದುಬೈಲಿದ್ದೆ, ನಾನು ಲಂಡನಲ್ಲಿ, ಪ್ರತಿಯೊಂದು ಕಡೆನೂ ಇದನ್ನು ಎಷ್ಟೋ ದೇಶಗಳಿಂದ, ಲಂಡನಿಂದ ಟ್ರಾವೆಲ್ ಮಾಡಿ, ದುಬೈಯಿಂದ ಈ ಟೈಮ್ಗೆ ದಸರಾಗೆ 10 ದಿನ ರಜಾ ಕೊಡ್ತಾರೆ ಅವ್ರು. ಆ ಟೈಮಲ್ಲಿ ಇಲ್ಲಿ ಬರೋರನ್ನೆಲ್ಲ ನೋಡಿದ್ದೀನಿ ನಾನು. ಇದು ಇಡೀ ಪ್ರಪಂಚನೇ ತಿರುಗಿ ನೋಡುವಂಥ ಹಬ್ಬ ಇದು. ಇಂಥ ಒಂದು ದೊಡ್ಡ ಹಬ್ಬ ನಾವು ಆಚರಿಸ್ಬೇಕಾದ್ರೆ ಸರ್ಕಾರನೇ ನೋಡಿ ತೀರ್ಮಾನ ಮಾಡಿ ಹೆಜ್ಜೆ ನೀಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಹೊಸ ಸೀರಿಯಲ್ಗೆ. ಇದಾಗಿತ್ತು ಅಂಜಲಿ ಮ್ಯಾಮ್ ಅವರ ಮಾತು. ಹೋಪ್ಫುಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.